ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಯುವರ್ ಚಾನಲ್. ವ್ಯವಹಾರ ಅಧ್ಯಯನದ 8, 9 ಮತ್ತು 10ನೇ ತರಗತಿಯ ಅಧ್ಯಯನಗಳು. ನೋಡಿ, ಇದು ಲಾಸ್ಟ್ ಸಬ್ಜೆಕ್ಟ್ ಇದ್ದಂಗೆ. ಓಕೆನಾ? ವ್ಯವಹಾರ ಅಧ್ಯಯನ ಅಂದ್ರೆ ಲಾಸ್ಟ್ ಸಬ್ಜೆಕ್ಟ್ ಇದು. ಈ ಒಂದು ಸಬ್ಜೆಕ್ಟ್ 8, 9 ಮತ್ತು 10ನೇ ತರಗತಿಯ ಅಧ್ಯಯನಗಳು ನೋಡುತ್ತಾ ಹೋಗೋಣ. ಓಕೆನಾ? ನಂತರ ನಾಳೆಯಿಂದ ಏನಪ್ಪಾ ಅಂದ್ರೆ ಒಂದೊಂದು ಅಧ್ಯಯನಗಳನ್ನು ಓದುತ್ತಾ ಹೋಗೋಣ. ಓಕೆನಾ? ಮುಂದುವರಿಸುತ್ತಾ ಹೋಗೋಣ. ನೋಡಿ, 8ನೇ ತರಗತಿಯ ಭಾಗ 1ರಲ್ಲಿ ಒಂದೇ ಅಧ್ಯಯನ ಇರೋದು ವ್ಯವಹಾರದ ಅರ್ಥ ಮತ್ತು ಪ್ರಾಮುಖ್ಯತೆ. ವ್ಯವಹಾರ ಅಂದ್ರೇನು, ಅದರ ಅರ್ಥ ಮತ್ತು ಅದರ ಪ್ರಾಮುಖ್ಯತೆ ಬಗ್ಗೆ ನಾವು ಈ ಒಂದು ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ಅದೇ ರೀತಿಯಾಗಿ ಭಾಗ 2ರಲ್ಲಿ 2 ಅಧ್ಯಯನಗಳು ಇದ್ದಾವೆ. ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು. 3ನೇ ಅಧ್ಯಯನ ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು. ಓಕೆನಾ? ಅದೇ ರೀತಿಯಾಗಿ ನೋಡಿ, 9ನೇ ತರಗತಿಯಲ್ಲಿ ಒಂದೊಂದು ಅಧ್ಯಯನ ಮಾತ್ರ ಇದಾವೆ. ಭಾಗ 1ರಲ್ಲಿ ವ್ಯವಹಾರ ನಿರ್ವಹಣೆ. ಓಕೆ. ಅದೇ ರೀತಿಯಾಗಿ ಭಾಗ 2ರಲ್ಲಿ ಮಾರುಕಟ್ಟೆಯ ನಿರ್ವಹಣೆ, ಮಾರ್ಕೆಟಿಂಗ್ ಬಗ್ಗೆ ನಿರ್ವಹಣೆ ಓದುತ್ತಾ ಹೋಗುತ್ತೇವೆ. ನಂತರ ಏನಪ್ಪಾ ಅಂದ್ರೆ 10ನೇ ಒಂದು ತರಗತಿಯಲ್ಲಿ ಭಾಗ 1ರಲ್ಲಿ ಬ್ಯಾಂಕು ವ್ಯವಹಾರಗಳು. ಬ್ಯಾಂಕು ಅಂದ್ರೇನು, ಬ್ಯಾಂಕಿನಲ್ಲಿ ಯಾವ ತರ ಎಲ್ಲ ವ್ಯವಹಾರವನ್ನು ಮಾಡಬಹುದು ಅಂತೇಳಿ ಈ ಒಂದು ಅಧ್ಯಯನದಲ್ಲಿ ನಾವು ಓದುತ್ತಾ ಹೋಗ್ತೇವೆ. ಭಾಗ 2ರಲ್ಲಿ ಉದ್ಯಮಶೀಲತೆ, ಉದ್ಯಮ ಬಗ್ಗೆ ಗೊತ್ತಾಗುತ್ತೆ. ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ, ಇದರ ಒಂದು ಬಗ್ಗೆ ನಾವು ಈ ಅಧ್ಯಯನದಲ್ಲಿ ಓದುತ್ತಾ ಹೋಗುತ್ತೇವೆ. ಓಕೆನಾ? ನೋಡಿ, ಇಲ್ಲಿ ಈ ಒಂದು ವ್ಯವಹಾರ ಅಧ್ಯಯನದಲ್ಲಿ ಜಾಸ್ತಿ ಇಲ್ಲ, 3, 5, 8 ಅಧ್ಯಯನಗಳು ಮಾತ್ರ ಇದಾವೆ. ಓಕೆನಾ? ಅಂದ್ರೆ ಈ 8 ಅಧ್ಯಯನಗಳು ಯಾವ ತರ ಅಂದ್ರೆ, ಈ ಎಕನಾಮಿಕ್ಸ್ ಓದುತ್ತೀರಿ ಗೊತ್ತಾ? ಎಕನಾಮಿಕ್ಸ್ ಓದಿದ ನಂತರ ಈ ವ್ಯವಹಾರ ಅಧ್ಯಯನವನ್ನು ಓದುತ್ತಾ ಹೋಗಿ. ಲಾಸ್ಟ್ ಇದೇ ಬರುತ್ತೆ ಸಬ್ಜೆಕ್ಟ್ 8th, 9th, 10th ಪುಸ್ತಕಗಳಲ್ಲಿ. ಹಂಗಾಗಿ ಎಕನಾಮಿಕ್ಸ್ ಆದ ನಂತರನೇ ವ್ಯವಹಾರ ಅಧ್ಯಯನ ಕೊಟ್ಟಿದ್ದಾರೆ. ಓಕೆನಾ? ರಿಲೇಟೆಡ್ ಆಗಿದ್ದ ಇರುತ್ತೆ. ಓಕೆನಾ? ಸೊ ಅದೇ ರೀತಿ ಆ ಎಕನಾಮಿಕ್ಸ್ ಓದಿದ ನಂತರ ಈ ವ್ಯವಹಾರ ಅಧ್ಯಯನಗಳನ್ನು 8 ಅಧ್ಯಯನಗಳಿದಾವೆ, ಅವುಗಳನ್ನು ಸ್ಪಷ್ಟವಾಗಿ ಓದಿಕೊಳ್ಳಿ. ಓಕೆನಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಟು ಆಲ್.